ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣದ ಗೀತಾ ಮೋಹನ್ ಮಂಗಲ್ ಕಾರ್ಯಾಲಯದಲ್ಲಿ ಶಕ್ತಿ ದೇವತೆ ಹಾಗೂ ಶ್ರೀ ಮಾಯಕ್ಕದೇವಿ ಜಾತ್ರೆ ಪೂರ್ವಭಾವಿ ಸಭೆಯು ಶಾಸಕ ದುರ್ಯೋಧನ ಐಹೊಳೆ ಹಾಗೂ ಉಪವಿಭಾಗಾಧಿಕಾರಿ ವಿವಿಧ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಜರುಗಿತು. ಜಾತ್ರೆಯ ಪೂರ್ವಭಾವಿ ಸಭೆ ನಡೆಸಿ ಸಂಭ್ರಮ ಹಾಗೂ ಸುಗಮ ರೀತಿಯಲ್ಲಿ ಜಾತ್ರಾ ಜರುಗಿಸಲು ಸಲಹೆ ಸೂಚನೆಗಳನ್ನು ಪಡೆದು ನಿರ್ಣಯ ಕೈಗೊಳ್ಳಲಾಯಿತು. ಇಬ್ಬರು ಹಿರಿಯ ಅಧಿಕಾರಿಗಳ ಒಂದು ಸಹಕಾರ ಈ ಜಾತ್ರೆಗೆ ಸಿಗತೈತೆ ನನ್ನ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದೆ. ಏನು ಕಿವಿ ಮಾತಂತಂದ್ರೆ, ನೀವು ನಮ್ಮದು ಅಲ್ಲ ಜವಾಬ್ದಾರಿ ಅಂತೇಳಿ ಯಾರು ಮಾಹಿತಿಗೆ ಹಾಕಿ ಹೋಗ್ಬೇಕು. ಯಾಕಂದ್ರೆ ಈಗ ಮಾಯಕ್ಕ ದೇವಿ ಬಹಳ ಜಾಗೃತ ದೇವಿ ಅದಾಳ. ರಾಕ್ಷಸ ಅವತಾರಿಕೆ ಯಾರ ಅಕ್ಕಿ ಮೇಲೆ ಅನ್ಯಾಯ ಮಾಡಕ್ ಹೋಗ್ಬೇಕು. ಜಾತ್ರೆಯಲ್ಲಿ ಕಳಪೆ ಭಂಡಾರ ಮಾರಾಟ ಜಪ್ತಿ ಮಾಡುವಂತೆ ತಹಶೀಲ್ದಾರ್ ಸುರೇಶ್ ಮುಂಜೆ ಆರೋಗ್ಯ ಇಲಾಖೆ ಸೂಚಿಸಿದ್ರು. 3 ದಿನ ಮದ್ಯ ಮಾರಾಟ ಬಂದ್ ಮಾಡಬೇಕು. ಪಶುವೈದ್ಯರ ಜಾನುವಾರುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕು. ಜಾತ್ರೆಯಲ್ಲಿ ಭಕ್ತರಿಗೆ ಸೂಕ್ತ ಚಿಕಿತ್ಸೆ ಒದಗಿಸಲು ವೈದ್ಯರು ಮತ್ತು ಸಿಬ್ಬಂದಿ ನೇಮಿಸಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ರು. ದೇವಸ್ಥಾನದಲ್ಲಿ ಸಮಿತಿ ಅಧ್ಯಕ್ಷ ಜಿತೇಂದ್ರ ಜಾಧವ್, ಸಿಪಿಐ ಬಿಎಸ್ ಮಂಟೂರ್, ಪಂಪಂ ಅಧ್ಯಕ್ಷ ಕವಿತಾ ಯಂಡ್ರಾವಿ, ಮುಖ್ಯಾಧಿಕಾರಿ ವೆಂಕಟೇಶ್, ಬಳ್ಳಾರಿ ಕೃಷಿ ಇಲಾಖೆ ಎಡಿ ವಿನೋದ್ ಮಾವರ್ಕರ್, ಎಇಇಆರ್ ಬಿ ಮನವಡ್ಡರ್, ವಿಠಲ್ ಚಂದಗಿರಿ, ಎಂಬಿ ಪಾಟೀಲ್, ಉಮೇಶ್ ಪ್ರಧಾನಿ, ಶಂಕರಗೌಡ್ ಪಾಟೀಲ್, ಭಾರತಿ ಕಾಂಬ್ಳೆ, ಎಚ್ಎಲ್ ಪೂಜಾರಿ, ಕುಡ್ಚಿ ಪಿಎಸ್ಐ ಪ್ರೀತಮ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್.